ಮತ್ತೆ ಸುಹಾಸಿನಿ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಈಗಾಗಲೇ ನಾವು ಮಾತಾಡ್ತಾ ಇದ್ವಿ, ಗರ್ಭಿಣಿಯಾದ ಮಾತ್ರಕ್ಕೆ ಮಹಿಳೆ ಯೋಗ್ಯಳಲ್ಲ, ಕೆಲಸಕ್ಕೆ ಅನ್ಕೊಳ್ಳೋದು ಬಹುದೊಡ್ಡ ತಪ್ಪು. ಕೆಲವೊಂದು ಕಡೆ ವರ್ಕಿಂಗ್ ಪ್ಲೇಸಸ್ಸಲ್ಲಿ ಅಂದರೆ ಕೆಲಸ ಮಾಡೋ ಜಾಗದಲ್ಲಿ ಇಂತಹ ಒಂದು ತಾರತಮ್ಯ ನೀತಿಗಳು ಅನುಸರಿಸಲಾಗ್ತಾ ಇದೆ. ಅದರ ವಿರುದ್ಧ ಧ್ವನಿ ಎತ್ತುವಂತಹ ಪ್ರಯತ್ನ ನಮ್ಮದು. ಇನ್ನಷ್ಟು ಮಾಹಿತಿಯನ್ನು ರಾಜೇಶ್ವರಿ ಅವರಿಂದ ಪಡೆಯೋಣ. ರಾಜೇಶ್ವರಿ ಅವರು, ಈಗಾಗಲೇ ನಾವು ಸಾಕಷ್ಟು ಮಾತಾಡಿದ್ವಿ. ಮೊದಲಿಗೆ ನೀವು ಹೇಳಿದ್ರು ನೋಟಿಸನ್ನು ಕೊಡಬೇಕು, ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಲೀವ್ ಅಪ್ಲೈ ಮಾಡಬೇಕಾದ್ರೂ ಅಥವಾ ಮೆಟರ್ನಿಟಿ ಬಗ್ಗೆ ಸಂಸ್ಥೆಗೆ ತಿಳಿಸಬೇಕಾದ್ರೂ ನೋಟಿಸ್ ಕೊಡಬೇಕು ಅಂತ. ಸೊ ನೋಟಿಸ್ನಲ್ಲಿ ಏನೆಲ್ಲ ತಿಳಿಸ್ಬೇಕಾಗತ್ತೆ, ಯಾವ ರೀತಿ ನೋಟಿಸ್ ಕೊಡಬೇಕಾಗತ್ತೆ? ನಾವು ಇವಾಗ ನೋಟಿಸ್ ಅಂತ ತಗೊಂಡಾಗ ರೈಟಿಂಗ್ ನೋಟಿಸ್ ಕೊಡ್ಬೋದು. ಅದರಲ್ಲಿ ಯಾವ ಡೇಟಿಂದ ನೀವು ಲೀವ್ ಅಪ್ಲೈ ಮಾಡ್ತಾ ಇದ್ದೀರಾ ಅಂತ ನೀವು ಮೆನ್ಷನ್ ಮಾಡಬೇಕಾಗಿರುತ್ತೆ. ಆಮೇಲೆ ಇವಾಗ ನೋಟಿಸ್ ಕೊಟ್ಟಿಲ್ಲ ಅಂತ ಹೇಳಿ ಆ ಹುಡುಗಿಗೆ ಕ್ಲೇಮ್ ಮಾಡೋಕ್ಕಾಗಲ್ಲ ಅಂತ ಅಲ್ಲ. ಇಟ್ಸ್ ಟು ಬಿ ಇನ್ ಎ ಬೆಟರ್ ಪ್ಲೇಸ್. ಸಾರಿ, ಯಾವುದೇ ಮಾನಿಟರಿ ಬೆನಿಫಿಟ್ಸ್, ಯಾವುದೇ ಮಾನಿಟರಿ ಕ್ಲೇಮ್ಸ್ ಅಂದರೆ ಮನಿ ಟ್ರಾನ್ಸಾಕ್ಷನ್ ನಾವು ಕ್ಲೇಮ್ ಮಾಡಬೇಕಂದ್ರೆ ಲೀಗಲಿ ನೋಟಿಸ್ ಇಸ್ ಅ ಮಸ್ಟ್. ಅದಕ್ಕೆ ಬೆಟರ್ ನೀವು ನೋಟಿಸ್ ಕೊಡೋದು ಉತ್ತಮ. ಅದರಲ್ಲೇ ನಾಮಿನಿನೂ ಕೊಡ್ಬೋದು ನೀವು. ನನಗೆ ಏನಾದರೂ ಆದರೆ ನನ್ನ ಬೆನಿಫಿಟ್ಸು ಇವ್ರಿಗೆ ಹೋಗಬೇಕು ಅಂತ ಹೇಳಿ ಮ್ಯಾನೇಜ್ಮೆಂಟ್ಗೆ ಕೊಡಬೇಕಾಗಿರುತ್ತೆ. ಅದನ್ನು ಅವರು ಅಕ್ಸೆಪ್ಟ್ ಮಾಡ್ಕೊಬೇಕಾಗಿರುತ್ತೆ. ಅಕ್ಸೆಪ್ಟ್ ಮಾಡಿದ್ಮೇಲೆ ಅವ್ರು ಏನು ಮಾಡಬೇಕಂದ್ರೆ ಈ ವರ್ಕಿಂಗ್ ಪ್ಲೇಸಲ್ಲಿ ಅವ್ರಿಗೆ ಒಳ್ಳೆ ಥರ ವಾತಾವರಣ ಕೊಡಬೇಕಾಗಿರುತ್ತೆ. ತುಂಬ ಕೆಲಸ ಸ್ಟ್ಯಾಂಡಿಂಗ್ ಕೆಲಸ ಇಲ್ಲ, ತುಂಬ ಸಿಟ್ಟಿಂಗ್ ಕೆಲಸ, ಕೂತ್ಕೊಳ್ಳೋದಾಗಲಿ, ಯಾವುದೇ ಸ್ಟ್ರೈನ್ಫುಲ್ ಕೆಲಸ ಮಾಡಿಸ್ಬಾರ್ದು ಅವ್ರಿಗೆ. ಸೊ ಎಷ್ಟು ಅವ್ರಿಗೆ ಕಂಫರ್ಟಬಲಾಗಿ ಕೆಲಸ ಮಾಡ್ಸೋಕ್ಕೆ ಸಾಧ್ಯನೋ ಆ ಲೆವೆಲಲ್ಲಿ ಅವರು ಆನ್ ಹ್ಯುಮ್ಯಾನಿಟರಿ ಗ್ರೌಂಡ್ಸ್ ಅವ್ರಿಗೆ ಕೆಲಸ ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ಓಕೆ, ಇವಾಗ ಒಂದು ವೇಳೆ ಮಹಿಳೆ ಗರ್ಭಿಣಿಯಾಗೋದಕ್ಕೆ ಮುಂಚೆ ಭಾರ ಎತ್ತೋ ಕೆಲಸನೋ ಅಥವಾ ಸ್ಟ್ಯಾಂಡಿಂಗ್ ಕೆಲಸನೋ ಮಾಡ್ತಾ ಇದ್ದು ಗರ್ಭಿಣಿಯಾದ ನಂತರ ಕೆಲಸ ಬದಲಾವಣೆ ಮಾಡುವಂತಹ ಅವಾಗ ಲೈಟರ್ ಜಾಬ್ ಕೇಳ್ಬೋದು. ಈ ಥರ ನಾನು ಪ್ರೆಗ್ನೆಂಟ್ ಆಗಿದ್ದೀನಿ, ಈ ಜಾಬ್ ನನಗೆ ಅದು ನನ್ನ ಫಿಸಿಕಲ್ ಕಂಡೀಷನ್ಗೆ ಆಗಲ್ಲ ಅಂತ ಹೇಳಿ ಲೈಟ್ ಜಾಬ್ ಅಂತ ಹೇಳಿ ಕೇಳ್ಕೊಬೋದು. ಸೊ ಶಿ ಈಸ್ ಎಂಟೈಟಲ್ ಫಾರ್ ಎ ಲೈಟ್ ಜಾಬ್. ಓಕೆ ಓಕೆ. ಸೊ ಆ ಒಂದು ವ್ಯವಸ್ಥೆ ಇದೆ. ಒಂದು ವೇಳೆ ಈ ಸಂಸ್ಥೆಯಿಂದ ಒಪ್ಪಿಗೆ ಸಿಗದಿದ್ದಲ್ಲಿ ನೋಟ್ ಇವಾಗ ನೀವು ಹೇಳಿದ್ರಿ ನೋಟಿಸ್ ಕೊಟ್ಟ ತಕ್ಷಣ ಸಂಸ್ಥೆಯಿಂದ ಒಪ್ಪಿಗೆ ಬೇಕು ಅಂತ, ಒಂದು ವೇಳೆ ಅದು ಸಿಗದೇ ಇದ್ದಲ್ಲಿ ಇವಾಗ ಮೆಟರ್ನಿಟಿ ಬೆನಿಫಿಟ್ಸ್ ಕೇಳಿನೂ ಕೊಟ್ಟಿಲ್ಲ ಅಂತಂದ್ರೆ ಕಂಪ್ಲೇಂಟ್ ಮಾಡ್ಬೋದು. ಇನ್ಸ್ಪೆಕ್ಟರ್ಸ್ ಇರ್ತಾರೆ, ಲೇಬರ್ ಇನ್ಸ್ಪೆಕ್ಟರ್ಸ್ ಇದಕ್ಕೆ ಅಂತಾನೆ ಇರ್ತಾರೆ. ಅವ್ರಿಗೆ ಕೊಟ್ಟಾಗ ಅವರು ಬಂದು ಎಂಕ್ವೈರಿ ಮಾಡ್ತಾರೆ. ಎಂಕ್ವೈರಿ ಮಾಡಿಬಿಟ್ಟು ಅವ್ರಿಗೆ ಬಂದು ಫುಲ್ ಪವರ್ಸ್ ಇರುತ್ತೆ. ಯಾವುದೇ ಮ್ಯಾನೇಜ್ಮೆಂಟ್ಗೆ ಹೋಗ್ಬೋದು, ಅಲ್ಲಿರೋ ರೆಕಾರ್ಡ್ಸ್ನ ತೊಗೊಂಡು ನೋಡ್ಬೋದು, ಮಾಸ್ಟರ್ ರೋಲ್ಸ್ನ ಇನ್ಸ್ಪೆಕ್ಟ್ ಮಾಡ್ಬೋದು. ಸೊ ಎಂಕ್ವೈರಿ ಮಾಡಿದ್ಮೇಲೆ ಇಷ್ಟು ಆ ಹುಡುಗಿಗೆ ಕಷ್ಟ ಆಗಿದೆ ಅಂದರೆ ಡೈರೆಕ್ಷನ್ ಕೊಡ್ಬೋದು ಅವರು. ಈ ಥರ ನೀವು ಮಾಡಿರೋ ಅನ್ಯಾಯ, ನೀವು ಆ ಹುಡುಗಿಗೆ ಏನು ಕ್ಲೇಮ್ ಇದೆಯೋ ಅದನ್ನು ಕೊಟ್ಬಿಡಿ ಅಂತ ಹೇಳ್ಬೋದು. ಇವಾಗ ಮ್ಯಾನೇಜ್ಮೆಂಟ್ ಆ ಆರ್ಡ್ರ್ ಮೇಲೆ ಅಪೀಲ್ಗೂ ಹೋಗ್ಬೋದು. ಅಪೆಲೆಟ್ ಅಥಾರಿಟಿನೂ ಇರ್ತಾರೆ ಅವ್ರಿಗೂ. ಬಟ್ ಎಲ್ಲದಕ್ಕೂ ಲಿಮಿಟೇಷನ್ಸ್ ಇದೆ. ಇವಾಗ ನೀವು ಕ್ಲೇಮ್ ಮಾಡಿ 1 year ತನಕ ಸುಮ್ಮನೆ ಇದ್ದು ಆಮೇಲೆ ಹೋಗಿ ನೀವು ಕಂಪ್ಲೇಂಟ್ ಕೊಟ್ಟರೆ ಅದಾಗಲ್ಲ. ಓಕೆ, ಇವಾಗ ಇನ್ಸ್ಪೆಕ್ಟರ್ಸ್ ಆರ್ಡರ್ ಕೊಟ್ಟಿದ್ದಾರೆ, ಅದಕ್ಕೆ ಅಪೆಲೆಟ್ ಅಥಾರಿಟಿಗೆ ಹೋಗ್ಬೇಕಂದ್ರೆ 60 days ಲಿಮಿಟೇಷನ್ಸು ಇರುತ್ತೆ. ಈ ಬೆನಿಫಿಟ್ಸ್ ಎಲ್ಲ ಇನ್ಸ್ಪೈಟ್ ಆರ್ಡರ್ ಕೊಟ್ಟು ಮಾಡಲಿಲ್ಲ ಅಂದರೆ ಅವ್ರಿಗೆ 3 months ಇಂಪ್ರಿಸನ್ಮೆಂಟ್, 500 rupees ಫೈನ್ ತನಕನೂ ಪನಿಷ್ಮೆಂಟ್ಸು ಇದೆ ಅವ್ರಿಗೆ. ಸೊ ಇಟ್ಸ್ ಅ ಸೀರಿಯಸ್ ಥಿಂಗ್ಸ್. ಓಕೆ, ಈಗ ಬೆಂಗಳೂರಿಂದ ಉಷಾ ಕರೆ ಮಾಡಿದ್ದಾರೆ. ಉಷಾ, ನಿಮ್ಮ ಪ್ರಶ್ನೆ ಏನಿದೆ ರಾಜೇಶ್ವರಿ ಅವ್ರನ್ನ ಕೇಳಿ. ಹಲೋ ಮೇಡಮ್. ಹಲೋ, ಹೇಳಿಮ್ಮ. ಮೇಡಮ್ ನಮಸ್ಕಾರ, ಹೇಳಿ ಮೇಡಮ್. ನಾವು ಇವಾಗ ಪ್ರೆಗ್ನೆಂಟು, ಅದ್ರ 3 ತಿಂಗಳ ಮೇಲೆ ನಮ್ಗೆ ಭಾರ ಎತ್ತಲಿಕ್ಕೆ ಆಗೋದಿಲ್ಲ. ಆದ್ರೆ ಕೆಲಸದಲ್ಲಿ ಭಾರ ಎತ್ತಲೇಬೇಕು ಅಂತ ಹೇಳ್ತಾರೆ, ನಮ್ಗೆ ಆಗೋದಿಲ್ಲ. ಏನ್ ಮಾಡ್ಬೇಕು ಮೇಡಮ್? ಆಗ ನೀವು ಒಂದು ಲೆಟರ್ ಬರ್ಕೊಡಮ್ಮ ನಿಮ್ಮ ಮ್ಯಾನೇಜ್ಮೆಂಟ್ಗೆ, ಈ ಥರ ನಾನು ಪ್ರೆಗ್ನೆಂಟ್ ಆಗಿದ್ದೀನಿ, ಈ ಥರ ಹೆವಿ ವರ್ಕ್ ಮಾಡೋಕ್ಕಾಗಲ್ಲ, ನನಗೆ ಲೈಟರ್ ಜಾಬ್ ಕೊಡಿ ಅಂತ ಕೇಳ್ಕೊಳ್ಳಿ. ಅವ್ರು ಮಾಡಲಿಲ್ಲ ಅಂದರೆ ಲೇಬರ್ ಆಫೀಸರ್ಸ್ ಇರ್ತಾರಲ್ಲ, ಡೇರಿ ಸರ್ಕಲ್, ಅಲ್ಲಿ ಹೋಗಿ ನೀವು ಕಂಪ್ಲೇಂಟ್ ಕೊಡಿ, ಈ ಥರ ಹರಾಸ್ಮೆಂಟ್ ಮಾಡ್ತಾ ಇದ್ದಾರೆ ಅಂತ. ಆವಾಗ ಇನ್ಸ್ಪೆಕ್ಟರು ಇನ್ಸ್ಪೆಕ್ಟ್ ಮಾಡೋಕ್ಕೆ ಬರ್ತಾರೆ ನಿಮಗೆ. ಓಕೆ, ಈಗ ಬಳ್ಳಾರಿಯಿಂದ ಅಶ್ವಿನಿ ಕರೆ ಮಾಡ್ತಾರೆ. ಅಶ್ವಿನಿ, ನಿಮ್ಮ ಸಮಸ್ಯೆ ಏನಿದೆ, ನಿಮ್ಮ ಪ್ರಶ್ನೆ ಏನಿದೆ, ರಾಜೇಶ್ವರಿ ಅವ್ರನ್ನ ಕೇಳಿ. ಮ್ಯಾಮ್, ನಾನು BMS ಸ್ಟೂಡೆಂಟ್, 3rd phase ಅಲ್ಲಿ ಓದ್ತಾ ಇದ್ದೀನಿ. ಸ್ಟೂಡೆಂಟ್, ಹೇಳಮ್ಮ. ನನಗೆ ಮೆಟರ್ನಿಟಿ ಲೀವ್ ಬೇಕಿತ್ತು. ಕೇಳಿದ್ರೆ ಯೂನಿವರ್ಸಿಟಿಯಲ್ಲಿ ರೂಲ್ಸ್ ಇಲ್ಲ ಅಂತ ಹೇಳಿದ್ದಾರೆ.
ಈಗ ನಂಗೆ 9 ಮಂತ್ಸ್ ಆಗಿದೆ ನಮ್ಗೆ. ಇವಾಗ ನಂಗೆ ಕೂಡಕ್ ಆಗ್ತಿಲ್ಲ ಕಾಲೇಜಿಗೆ ಹೋಗಿ. ಏನ್ ಮಾಡ್ಬೇಕು? ಇವಾಗ ಈ ಆ್ಯಕ್ಟು ಓನ್ಲಿ ಫಾರ್ ದಿ ಮ್ಯಾನೇಜ್ಮೆಂಟು. ಇದು ಸ್ಟೂಡೆಂಟುದು ಇಟ್ಸ್ ಎ ಪೆಕ್ಯುಲರ್ ಕೇಸ್. ಸ್ಟಿಲ್ ನೀವು ಯೂನಿವರ್ಸಿಟಿಗೆ ಒಂದು ರಿಕ್ವೆಸ್ಟ್ ಲೆಟರ್ ಹಾಕಿ, ನಿಮ್ಮ ಕಾಲೇಜ್ ಬಿಟ್ಟು ಇವನ್ ಯಾವ ಯೂನಿವರ್ಸಿಟಿಗೆ ಅಫಿಲೇಟ್ ಆಗಿದೆಯೋ ಅವ್ರಿಗೆ ನೀವು ರಿಕ್ವೆಸ್ಟ್ ಮಾಡ್ಕೊಳ್ಳಿ, ಈ ಥರ ನನಗೆ ಈ ಥರ ಪ್ರಾಬ್ಲಮ್ ಆಗಿದೆ ಅಂತ. ದೇ ವಿಲ್ ಕನ್ಸಿಡರ್ ಯು ಅಮ್ಮ. ಓಕೆ, ಈಗ ಶಿವಮೊಗ್ಗದಿಂದ ವಿದ್ಯಾ ಕರೆ ಮಾಡಿದ್ದಾರೆ. ವಿದ್ಯಾ, ನಿಮ್ಮ ಸಮಸ್ಯೆ ಏನಿದೆ ರಾಜೇಶ್ವರಿ ಅವ್ರನ್ನ ಕೇಳಿ. ಓಕೆ, ನಮಸ್ಕಾರ ಮೇಡಮ್. ನಮಸ್ತೆ, ಹೇಳಮ್ಮ. ನನ್ ಅಂದ್ರೆ ಜಾಬ್ ಎಲ್ಲ ಬಿಟ್ಟು 1.5 year ಮೇಲೆ ಆಯ್ತು. ಓಕೆ. ನನಗೆ ಫಸ್ಟ್ ಮಂತ್ ಪ್ರೆಗ್ನೆನ್ಸಿಂದನೇ ತುಂಬಾ ವಾಮಿಟ್ ಆಗಿ ಒಂದ್ ಮಂತ್ ಹೇಗೋ ಕೆಲಸ ಮಾಡಿದೆ, ಟ್ರೈನಿಂಗ್ ಕೊಟ್ಟೆ, ಎಲ್ಲ ಆಯ್ತು. 20 days ನಮ್ಗೆ ಅವರು ಸ್ಯಾಲರಿನೂ ಕೊಡ್ಲಿಲ್ಲ. ಅದು ಹೀಗೆ ಅದು ಇವ್ರು ಹೇಳ್ದಾಗೆ ಒಂದ್ ಲೆಟರ್ ರೆಡಿ ಮಾಡ್ಬೇಕು, ಯಾವ ಟೈಮಿಂದ ಎಷ್ಟು ದಿನದವರೆಗೆ ನಿಮ್ಗೆ ಜಾಬ್ ಮಾಡ್ಲಿಕ್ಕಾಗಲ್ಲ ಅಂತೆಲ್ಲ ಹೇಳ್ತಾರಲ್ವಾ. ಅದನ್ನ ನಾವು ಡಿಸೈಡ್ ಮಾಡೋದಿಕ್ ಆಗದೇ ಇಲ್ಲ. ಅಂದ್ರೆ ಅಷ್ಟು ನಂಗೆ ಫುಲ್ 9 month ವರೆಗೂ ಮೀಟಿಂಗ್ ಫುಲ್ ಇತ್ತು. ಆಫೀಸ್ ಹೋಗಕ್ಕಾಗ್ಲಿಲ್ಲ, ಸೆಟಲ್ಮೆಂಟ್ ಏನೂ ಆಗ್ಲಿಲ್ಲ. ಈಗ ಮನೇಲಿ ಇದೀನಿ. ಮನೇಲಿ ಅಂದ್ರೆ ಬೇರೆ ಯಾರು ಇರಲ್ಲ ಅಲ್ವಾ, ನ್ಯೂಕ್ಲಿಯರ್ ಫ್ಯಾಮಿಲಿ, ಮೈ ಹಸ್ಬೆಂಡ್, ಮೈ ಕಿಡ್ ಇಸ್. ಈಗ ನನ್ ಮುಂದೆ ಏನ್ ಮಾಡಕ್ಕಾಗತ್ತೆ? ಅಂದ್ರೆ ಮಗಳನ್ನ ಇಟ್ಕೊಂಡ್ ಕೆಲ್ಸ ಮಾಡಕ್ಕಾಗಲ್ಲ. ಯಾವ ತರ ನಮ್ದು ಲೈಫ್ ಹೇಗೆ ಯಾವ ತರ ವರ್ಕ್ ಮಾಡ್ಬೋದು ಏನು ಅಂತ. ರಿಯಲಿ ವಿ ಫೀಲ್ ಸಾರಿ ಫಾರ್ ಹರ್ ಅಲ್ಲ ಪಾಪ. ಈ ಪ್ರೆಗ್ನೆನ್ಸಿನೇ ಒಂದು ದೊಡ್ಡ ಪನಿಷ್ಮೆಂಟ್ ಆ ಪಾಪ ಹುಡುಗಿಗೆ ಅಲ್ಲ, ಬೇಜಾರಾಗತ್ತೆ ಅಲ್ವಾ. ಬಟ್ ಸ್ಟಿಲ್ ಭಾವನಾ, ಶಿ ಕ್ಯಾನ್ ಫೈಲ್ ಇದು ಕಂಪ್ಲೇಂಟ್ ಕೊಟ್ಟರೆ ಇನ್ಸ್ಪೆಕ್ಟರ್ಸ್ಗೆ, ದೇ ವಿಲ್ ಟೇಕ್ ಸಮ್ ಆ್ಯಕ್ಷನ್ಸ್. ತೊಗೊಳ್ಳೇಬೇಕಾಗಿರುತ್ತೆ. ಇಲ್ಲ ಅದು ಅಲ್ಲಿ ಮ್ಯಾನೇಜ್ಮೆಂಟ್ನ ಕರೀತಾರೆ, ಎಂಕ್ವೈರಿ ನಡೆಯುತ್ತೆ. ಇದು ಆಗಲಿಲ್ಲ ಅಂದರೆ ಇಟ್ ಮೇ ಗೋ ಟು ಕೋರ್ಟ್, ರೆಫರ್ ಆಗುತ್ತೆ ಕೋರ್ಟ್ಗೆ. ಸೊ ಈ ಆಪ್ಷನ್ಸ್ ಅವರು ಅವೆಲ್ ಮಾಡ್ಬೋದು. ಓಕೆ ವಿದ್ಯಾ ಅವರೇ, ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂದ್ಕೊಳ್ತೀನಿ. ಅದ್ರ ಜೊತೆಗೆ ನೀವು ಹೇಳ್ತಾ ಇದ್ರಿ ಯಾವ ರೀತಿ ಕೆಲಸ ಮಾಡಬಹುದು, ಒಬ್ಬಳೇ ಇರ್ತೀನಿ ಮನೇಲಿ ಅಂತ. ನಿಮ್ಮಲ್ಲಿ ಯಾವ ರೀತಿ ಕೌಶಲ್ಯತೆ ಅಡಗಿದೆ ಅದನ್ನು ಹೊರಗೆ ತಂದು ಮನೇಲೇ ಕೆಲಸ ಮಾಡ್ಕೊಳ್ಳೋ ಪ್ರಯತ್ನ ನೀವು ಮಾಡಬಹುದು. ಈಗ ಬೆಂಗಳೂರಿಂದ ನಮಗೆ ಶ್ರುತಿ ಕರೆ ಮಾಡಿದ್ದಾರೆ. ಶ್ರುತಿ, ನಿಮ್ಮ ಸಮಸ್ಯೆ ಏನಿದೆ ರಾಜೇಶ್ವರಿ ಅವ್ರನ್ನ ಕೇಳಿ. ಹಲೋ ಮೇಡಮ್. ಹಲೋ, ನಾನು ರೀಸೆಂಟಾಗಿ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದೆ. ಓಕೆ. ನನಗೊಂದು ಪ್ರೈವೇಟ್ ಕಂಪ್ನಿಯಲ್ಲಿ ಪ್ಲೇಸ್ ಆಗಿದೆ. ಹಾಂ. ನನಗೆ ಲಾಸ್ಟ್ ಮಂತಲ್ಲಿ ಸೆಪ್ಟೆಂಬರಲ್ಲಿ ನನಗೆ ಅಪಾಯಿಂಟ್ಮೆಂಟ್ ಸಿಕ್ತು. ಓಕೆ. ಸೊ ನನಗೀಗ 9 months ಕ್ಯಾರಿಯಲ್ಲಿದ್ದೀನಿ. ಹಾಂ. ಸೊ ಅವ್ರು ನೆಕ್ಸ್ಟ್ ಬ್ಯಾಚಿಗೆ ಬನ್ನಿ ಅಂತ ಹೇಳಿದ್ರು. ಬಟ್ ನನಗೇನು ಕನ್ಫರ್ಮೇಷನ್ ಕೊಡಲಿಲ್ಲ ಅವರು. ಓಕೆ. ಇದರಿಂದ ಕಾನೂನು ಪ್ರಕಾರ ಏನಾದರೂ ನನಗೆ ಹೆಲ್ಪ್ ಆಗುತ್ತೆ ಮೇಡಮ್? ಅಕಸ್ಮಾತ್ ಅವ್ರು ನೆಕ್ಸ್ಟ್ ಬ್ಯಾಚಿಗೆ ನಾನು ತಗೊಂಡಿಲ್ಲ ಅಂದರೆ? ನೆಕ್ಸ್ಟ್ ಬ್ಯಾಚು ಪ್ರಾಬ್ಲಿ ಕರೀತಾರಮ್ಮ, ಡೋಂಟ್ ವರಿ. ಆ್ಯಸ್ ಐ ಟೋಲ್ಡ್ ಭಾವನಾ, ಈ ಡೆಲಿವ್ರಿ ನೀವು ನೋಟಿಸ್ ಕೊಡ್ತೀರಲ್ಲ ಮೆಟರ್ನಿಟಿ ಇದಕ್ಕೆ, ಅದಕ್ಕಿಂತ ಮುಂಚೆ 12 months ನೀವು ಕೆಲಸ ಮಾಡಿದ 12 monthsಲ್ಲಿ 160 days ಕೆಲಸ ಮಾಡಿದ್ರೆ ಮಾತ್ರ ಈ ಬೆನಿಫಿಟ್ಸು. ಅದಕ್ಕೆ ಆ ಅಪಾಯಿಂಟ್ಮೆಂಟ್ ಕಷ್ಟ ಆಗ್ತಾ ಇರೋದು. ಸೊ ಈ ಕನ್ಫ್ಯೂಷನ್ ಎಲ್ಲ ಬರುತ್ತೆ ಅಂತಲೇ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಅವರು. ಸೊ ನೆಕ್ಸ್ಟ್ ಬ್ಯಾಚ್ ಟ್ರೈ ಮಾಡ್ಬೋದು ಅವರು ಪಾಪ. ಓಕೆ, ಟ್ರೈ ಮಾಡಿ, ಖಂಡಿತ ನಿಮಗೆ ಅವಕಾಶ ಸಿಗುತ್ತೆ. ಇವಾಗ ಇನ್ನೊಂದು ಬ್ರೇಕ್ ತಗೋಣ. ಇನ್ನಷ್ಟು ಕಾಲರ್ಸ್ ರೆಡಿ ಇದ್ದಾರೆ. ಅಂತಹ ಯಾವುದೇ ಅನುಮಾನಗಳಿದ್ದಲ್ಲಿ ನೀವು ನಮಗೆ ಕರೆ ಮಾಡಿ ಅದಕ್ಕೆ ಉತ್ತರವನ್ನು ಪಡ್ಕೋಬಹುದು.